ಸೊಳೆ ಮಗ ಅಬಾಬ. ನಮ್ಮ ಕಿವಿಯಾರೇ ಕೇಳಿದ್ವಿ ನಾವು, ಏನೂ ಅನ್ನೋ ಆಗಿಲ್ಲ. ನಾನೊಂದ್ಸಾರಿ ಸ್ವಾಮಿಗಳಿದ್ರು ವೇದಿಕೆಯಲ್ಲಿ ಚಿತ್ರದುರ್ಗದಲ್ಲಿ, ಇವತ್ತು ಸೊಳೆ ಮಗ ಜೋಕ್ ಹೇಳಬಾರ್ದು, ಸ್ವಾಮಿಗಳೆಲ್ಲ ಇದ್ದಾರೆ ಅಂತ ಸುಮ್ಮನೆ ಆದೆ. ಒಬ್ಬೊಂದು ಚೀಟಿ ಕಳಿಸಿದೆ, ಸರ್ ಸ್ವಾಮಿಗಳು ಜೋಕ್ ಹೇಳ್ರಿ. ಸ್ವಾಮಿಗಳೇ ಕಳಿಸಿದ್ರು. ನಾವು ಅಂತಿರ್ತೀವಿ ಜೀಪ್ ಕೆಟ್ಟು ದಾರೆ ನಿಂತ ಸ್ವಾಮಿಗಳು ಇವನು ಕೆಟ್ಟಿದ್ದ ಸೊಳೆ ಮಗಂದಿದ್ದು ಅಂತ. ನಮ್ಮ ಕಡೆ ಮಳೆ ಇಲ್ಲ ನೋಡ್ರಿ ಸೊಳೆ ಮಗಂದು. ಮಳೆ ಕಂಟಿನ್ಯೂ 2 ದಿವಸ ಬಂದರೆ ಏನು ಗಂಟೆ ಬರ್ತೈತ್ರಿ ಸೊಳೆ ಮಗಂದು, ಎಲ್ಲ ಹೋಗಿ ಸೊಳೆ ಮಗಂದೆ. ನಮ್ಮ ಜೈಸಿಂಹ ಅವ್ರಿಗೆ ಇಲ್ಲಿ ಬಂದು ಭಾಳ ತ್ರಾಸಾಗಿಬಿಟ್ರು, ಈ ಶಬ್ದ ಬಳಸುವಂತಿಲ್ಲ ಈಗ. ಸೊಳೆ ಮಗನಿಗೆ ಸಹಿ ಮಾಡು ಅಂತಾರೆ ನಮ್ಮ ಕಡೆ ಅವರು. ಸಹಿ ಮಾಡು ನಡಿ, ತೊಗೊಂಡು ನಡಿ ಲೈಸೆನ್ಸ್, ಅತಿ ಕಾಮನ್ ರೀ. ಹಂಗೆ ಅಂದಿಲ್ಲ ಅಂದ್ರೆ ನಮ್ಮ ಕಡೆ ಸಿಟ್ಟು ತಿಳ್ಕೊತಾರೆ. ಯಾಕೆ ಸಾಬ್ರು ಆರಾಮದೇನ್ರಿ ಸರ್ ಅಂತ ಕೇಳಿದ್ರೆ, ಯಾಕ್ರಿ ಸಾಬ್ರ ನಮ್ಮ ಮೇಲೆ ಸಿಟ್ಟಾಗಿರೇನು ಅಂತಾರೆ. ಆರಾಮದಿರೇನ್ರಿ ಸಾಹೇಬ್ರ ಅಂತ ಕೇಳಿದ್ರೆ ನಮ್ಮಲ್ಲಿ ಅನುಮಾನ, ಯಾಕೆ ಸೊಳೆ ಮಗನ ಹೆಂಗದಿ ಅನ್ಬೇಕು. ಅವಾಗ ಅವ ಕರೆಕ್ಟ್ ರೂಟ್ನಾಗ ಅದಾರ ಸಾಬ್ರ ಅಂತ ತಿಳ್ಕೊಂತಾನೆ. ಎಷ್ಟು ವ್ಯತ್ಯಾಸ ನಿಮಗೆ ನಮ್ಗೆ. ಈ ನಿಮ್ಮ ಸಿಂಡಿಕೇಟ್ ಬ್ಯಾಂಕಿಗೆ ಹೋಗಿ ದೊಡ್ಡ ಪೈಸಿದ್ದೀರಿ, ಬರೀ ನಿಮ್ಮ ಕಡೆ ಮಂದಿ ಅಲ್ಲಿ ಕುಂದಾಪುರ, ಉಡುಪಿ, ಹೊನ್ನಾವರ, ಕಳಸ, ಬರೀ ಇದೇ ಮಂದಿರಿ. ಭಾಳ ಸಾಫ್ಟ್ ನೀವು. ನಮ್ಮ ಕಡೆ ಸಿಂಡಿಕೇಟ್ ಬ್ಯಾಂಕಿಗೆ ಒಬ್ಬ ಶೆಣೆ ಅಂತ ಬಂದ, ಭಾಳ ಒಳ್ಳೆ ಮನುಷ್ಯ. ಸುಳ್ಳು ಹೇಳ್ಬಾರ್ದು, ನಾನು ನಿಮ್ಮ ಹೊನ್ನಾವರದಾಗ ಅದೀನಿ ಅಂತ ಹೇಳಂಗಿಲ್ಲ. ಅವನಷ್ಟು ಒಳ್ಳೆ ಮನುಷ್ಯನ ನಾನು ಎಲ್ಲಿ ನೋಡಿಲ್ಲ. ಭಾರಿ ಸಾಫ್ಟ್, ದುಂಡು ಮುಖ, ಕೆಂಪು ತುಟಿ, ಮಲೆನಾಡ ಬಣ್ಣ, ಸೀರೆ ಉಡಿಸಿದ್ರೆ ಸೇಮ್ ಜಯಪ್ರದ ನಾವು. ಅಷ್ಟು ಚಂದ ಮನುಷ್ಯ. ಒಂದು ದಿವಸಕ್ಕೆ ಕೆಟ್ಟ ಮಾತಾಡಿದವಲ್ಲ. ನನ್ನ ಮಂಡೆ ಭಾಳ ಬಿಸಿ ಆಯಿತು ಮರ ಇವತ್ತು ಅಂತಿದ್ದ, ಭಾಳ ತ್ರಾಸಾಗ. ಎಂಥದ್ದು ಮರ ಇದು ಬುರ್ನಾಸು ಅವನು. ಇಷ್ಟೇ 2 ಶಬ್ದ ಅವನ ಬಾಯಿಲೆ, ಭಾಳ ಕಷ್ಟ ಅದು. ಅಂಥವ ಒಂದು ದಿವಸ ಕೌಂಟರ್ನಾಗ 5,000 ರೂಪಾಯಿ ಒಂದು ಪಾರ್ಟಿ ಕೊಡ್ಬೇಕಾಗ್ಯದ, ಎಣಿಸುವಂತ ಕುಂತಾನ. ನಮ್ಮ ಕಡೆ ಒಬ್ಬ ಇಸ್ಕೊಳಕ್ಕೆ ನಿಂತಾನೆ. ಜಲ್ದಿ ಕೊಡ್ರಿ ಸರ್ ಅನ್ನಕತ್ತಾನೆ. ಯಾಕಂದ್ರೆ ಇವನು ಗೆಳೆಯ ಹೊರಗೆ ಹೀರೋ ಹೊಂಡಾ ಗಾಡಿ ಸ್ಟಾರ್ಟ್ ಮಾಡಿ ಜಲ್ದಿ ಬರಲಿ ಅಂತ ಕರೆಯಾಗ, ಕೊಡ್ರಿ ಸರ್ ಅಂತೀವ. ತಡಿ ಸ್ವಲ್ಪ ನಿಂತ್ಕೊಳ್ಳಿ, ಎಣಿಸ್ತಾ ಇದ್ದೇನೆ, ಕ್ಲಿಯರ್ ಆಗಬೇಕು, ಕ್ಲಿಯರ್ ಆದ್ಮೇಲೆ ಕೊಡ್ತೇನೆ, ಒಂದು ನೋಟ್ ಮಿಸ್ ಆಗ್ತಾ ಇದೆ ಅಂತ ಪಾಪ ಶೆಣೆ ನಿಧಾನ ಕೇಳಿಸ್ತಾರೆ. ಸಮಾಧಾನ ಆಗಿಲ್ಲ. ಮತ್ತೆ ಮಷೀನಿಗೆ ಇಟ್ಟ, ಟ್ರರ್ ಅಂತ ಮಷೀನ್, ಅದು 49 ತೋರಿಸ್ತು. 49 ತೋರಿಸ್ತು, ಮತ್ತೆ ಎಣ್ಸಕ್ಕೆ ಇವ ನಿಂತಾನೆ. ಕೊಡ್ರಿ ಅವ ಕರೆಯಾಕೈತೆ. ಸಾಕಾಗಿಬಿಡ್ತೀವಿ, ಗೆಳೆಯ ಕೂಗಿಬಿಟ್ಟಲ್ಲೇ ಬರ್ತೀಯಿಲ್ಲಲ್ಲೇ ನೀನು, ಇವ ಏನು ಅನ್ಬೇಕ್ರಿ, ಈ ಸೊಳ ಮಗನ ಎಣಸದ ಮುಗಿವಲ್ತಪ್ಪ ಅಂತ. ಶೆಣೆ ಎಷ್ಟು ಚೆನ್ನಾಗಿಬಿಟ್ಟನ್ರಿ ಪಾಪ, ಎಂತ ಮಾತ್ರಿ ಇದು ಅವಾಗ. ವಾಟ್ ಎ ಲ್ಯಾಂಗ್ವೇಜ್ ದಿಸ್ ಈಸ್ ಅಂದ. ಅವ ಕೌಂಟರ್ ಕ್ಲೋಸ್ ಮಾಡಿಬಿಟ್ರಿ ಶೆಣೆ. ನಡೆದ ಗಂಟೆ ನಮ್ಮ ಊರಾಗ ಕಂಪ್ನಿ ಮ್ಯಾನೇಜರ್ ತಗೊಂಡು, ಸರ್ ನನಗೆ ಟ್ರಾನ್ಸ್ಫರ್ ಬೇಕು ಮಾರ್ಯಾರ, ನಾನು ಇಲ್ಲಿ ಕೆಲಸ ಮಾಡೋದು. ಅದಕ್ಕೆ ಏನು ಸರ್ ಈ ಊರು ಜನರ ಮಾತು, ನನಗೆ ಬೈಲಿ, ನಮ್ಮ ತಾಯಿಯನ್ನು ಬೈಯುವುದಾ? ಅವನು ಕರೆದ್ರಲ್ಲೇ ಬಾಯಿ ಏನಂದಿ, ಅವ್ರ ತಾಯಿ ಬೈದೆ. ಇಲ್ರಿ ಸರ್ ನಾನು ಏನೋ ಅಂದಿಲ್ರಿ ಅಂತ ಅವ. ಅವಾಗದು ಏನೋ ಅಲ್ರಿ, ಅದಕ್ಕೆ ಕಾಮನ್ ನಾವು. ಶೆಣೆನ ಕರ್ದ, ಶೆಣೆ ಏನನ್ನಪ್ಪ, ನನ್ನ ಬಾಯಿಂದ ನಾನು ಹೇಳುವುದಾ? ನಾ ಹೇಳುದಿಲ್ಲ ಮಾರ್ಯ. ಅವ ಅನ್ನಕ್ತಾ ಇರಲ್ರಿ ಪಾಪ. ನನ್ನ ಬಾಯಿಂದ ಮತ್ತೆ ನಾನು ಆಡೋದಿಲ್ಲ ಮಾರ್ಯ, ನನಗೆ ಟ್ರಾನ್ಸ್ಫರ್ ಬೇಕು. ಬರೇ ಟ್ರಾನ್ಸ್ಫರ್ ಕೇಳ್ಬೇಡ ಶೆಣೆ, ಏನಂದ ಅಂತ ಹೇಳ. ಅವನ್ನೇ ಕೇಳಿ ಮಾರ್ಯ ನೀವು. ಲೇ ಅಪ್ಪ ಏನಂದಿಲ್ಲ, ಏನೇನೇನೋ ಅಂದಿಲ್ರಿ ಸರ, ನಾನು ಸುಮ್ಮನೆ ರೊಕ್ಕ ಕೊಡಂತ ಕೇಳಿ ನೋಡ್ರಿ. ಸಾಕಾಗಿಬಿಡ್ತೀವಿ. ಇವ ಇದ್ದಾಗ ಹೇಳಾಕ ಇವ ಏನೋ ಅಂದಿಲ್ಲ ಅಂತ ಇವ ವಾದಿಸ್ತಾನ, ನನ್ನ ಬಾಯಿಂದ ನಾನು ಹೇಳುದಿಲ್ಲ ಮಾರ್ಯಾರ ಅಂತ ಇವ ಕಸ್ಟಮರ್ ರೀ. 5 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನ, ಅವನು ಬೈಯಂಗಿಲ್ಲ ಮ್ಯಾನೇಜರ್. ಶೆಣೆನೇ ಬೈಬೇಕು, ಯಾಕಂದ್ರೆ ಸ್ಟಾಫ್ ಅವ ನಮ್ಮ ಕಡೆ ಮ್ಯಾನೇಜರ್. ಲೇ ಶೆಣೆ ಏನಂದ ಅಂತ ಹೇಳಿಕ್ಕೆ ನನಗೆ ಹೆಂಗೆ ಗೊತ್ತಾಗಲೇ ಉತ್ಸೊಳ ಮಗನೇ. ಟಾಪಿಕ್ ಕ್ಲೋಸ್. ಶೆಣೆ ಮುಂದೆ ಮಾತಾಡ್ಲಿಲ್ರಿ ಪಾಪ, ಸುಮ್ಮನೆ ಕೌಂಟ್ರಿಗೆ ಬಂದು ಕೂತ್ಬಿಟ್ಟ. ಕೌಂಟ್ರ್ ಬಾಗ್ಲ ತೆಗೆದು ಎಣಿಸಿ ರೊಕ್ಕ ಕೊಡೋದಕ್ಕೆ. ಅದಕ್ಕೆ ಅವ್ನು ಗೊತ್ತಾಗ್ಬಿಡ್ತು ಇದು ಹುಚ್ಚೊಳ ಮಕ್ಕಳು ಬೆಲ್ಟ್ ಆಯ್ತು. ಇಂಥ ಮಂದಿ ನಮ್ಮ. ಅದಕ್ಕೆ ಬರೀ ಹೊಗಳಿಕೆಯನ್ನು ಮಾತ್ರ ನೋಡಬಾರ್ದು ಕಲಾವಿದರಾದರು, ಬೈಗಳನ್ನು ಕೂಡ ಬಯಸ್ಕೊಳ್ಬೇಕು ಅಂತ ನಮಗೆ ಅವಾಗ ಗೊತ್ತಾದ. ಎಷ್ಟು ವ್ಯತ್ಯಾಸ ಇದೆ ಭಾಷೆಯಲ್ಲಿ. ಕೆಲವು ಕಡೆ ಬೈಗಳಂತ ಕಾಣಿಸೋದು, ಕೆಲವು ಕಡೆ ಹೊಗಳಿಕೆ ಆಗ್ತದೆ. ಕೆಲವು ಕಡೆ ಹೊಗಳಿಕೆ ಅಂತ ಕಾಣಿಸೋದು, ಕೆಲವು ಕಡೆ ಬೈಗಳಾಗ್ತದೆ. ನಿಮ್ಮ ಕಡೆ ಯಕ್ಷಗಾನ ಜಾಸ್ತಿ, ನಮ್ಮ ಕಡೆ ಯಕ್ಷಗಾನ ಇಲ್ಲ. ಕೃಷ್ಣ ಸಂಧಾನ ಅಂತ ಒಂದು ನಾಟಕ ಐತ್ರಿ. ಅದ್ರಾಗ ಧೃತರಾಷ್ಟ್ರ ಒಳಗಿನಿಂದ ಬರ್ತಾನ, ದುರ್ಯೋಧನ ಕರಿಬೇಕು ಅವನು. ಅಪ್ಪ ತಂದೆ ಒಳಗೆ ಬಾ ಅಂದವ. ಹಾರ್ಮೋನಿಯಂ ಮಾಸ್ಟರ್ ಡೈರೆಕ್ಟರ್ ತಂದೆ, ಅಪ್ಪ ಅಂದ್ರೆ ಒಂದ, ತಂದೆ ಅಂದ್ರೆ ಒಂದ. ಅಪ್ಪ ಒಳಗೆ ಬಾ ಅನ್ನಿಲ್ಲ, ತಂದೆ ಒಳಗೆ ಬಾ. ಇದೇನಿದೆ ಅಪ್ಪ ತಂದೆ ಒಳಗೆ ಬಾ. ಅಪ್ಪ ತಂದೆ 2 ಒಂದ, ಅವು ಯಾವ್ದಾರ ಒಂದ ಅನ್ನೋದು. ಆತ್ಮೇಷ್ಟ್ರಿ ಅಂತೀನಿ ನಾನು ಅಂದ. ಮತ್ತೆ ಸೀನ್ ಸ್ಟಾರ್ಟ್, ನೆಕ್ಸ್ಟ್ ಕಂಟಿನ್ಯೂ. ಧೃತರಾಷ್ಟ್ರ ಒಳಗಿಂದ ಬಾ, ಅವ ಬಂದ. ದುರ್ಯೋಧನ ಈ ಕರಿ ಅಂದ. ಅವ ಏನಂದ್ಬಿಟ್ಟಿರಿ ಅವಾಗ, ಅಪ್ಪ ತಂದೆ 2 ಒಂದೇ, ಒಳಗೆ ಬಾ. ಎಷ್ಟು ಸ್ವಾರಸ್ಯಕರ ಪ್ರಸಂಗಗಳನ್ನ ನಾವು ಕಾಣ್ತೇವೆ ಜೀವನದಲ್ಲಿ ಅಂದರೆ. ನಾನು ತುಂಬ ಇಷ್ಟಪಡುವಂಥ ವೃತ್ತಿಗಳು 3: ಡಾಕ್ಟರ್, ಪೊಲೀಸ್, ವಕೀಲ್, ಅಡ್ವೊಕೇಟ್. ವಂಡರ್ಫುಲ್ ಜಾಬ್ಸು. ನೋಡಿ, ನೀವೆಲ್ಲ ಏನೇನು ಕೆಲಸ ಮಾಡ್ತೀರೋ ಅನ್ನೋ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ನಿಮ್ಮ ಮಾತು ಕೇಳಿದ್ರೆ ನೀವೇನು ಕೆಲಸ ಮಾಡ್ತೀರ ಅಂತ ಸುಲಭವಾಗಿ ಹೇಳ್ಬೋದು. ಇವಾಗ ಮೆಕ್ಯಾನಿಕ್ ಹತ್ರ ನಿಮ್ಮ ಗಾಡಿ ರಿಪೇರಿ ಮಾಡಿಸೋದಕ್ಕೆ ಹೋಗಿರ್ತೀರಿ, ನೀವು ಅವನ ಜೊತೆ ಜಗಳ ತೆಗೀರಿ. ಅವಾಗ ಏನಂತ ನಮ್ಮ ಸರ
ನನ್ನ ಕೈ ಸ್ಪ್ಯಾನರ್ ಇದ್ದಂಗೆ ಅದಾವ್ರಿ. ಒಂದು ಹೇಟ್ ಹೊಡೆದ್ರೆ ನಿಮ್ಮ ನಟ್ಟು ಬೋಲ್ಟು ಅಷ್ಟು ಸಡ್ಲಾಕವ ನೋಡ್ರಿ. ಕೈಯನ್ನು ಸ್ಪ್ಯಾನರ್ಗೆ ಹೋಲಿಸ್ತಾನೆ. ಮಾತೇ ಹಂಗೆ ಅವನು. ಹಾಗೆ ಒಬ್ಬ ತಂದೆ ತನ್ನ ಮಗುವಿಗೆ ಒಂದು ಗೊಂಬೆಯನ್ನು ಕೊಡಿಸಿದ್ದ. ಸಾಯಂಕಾಲ ಮನೆ ಹೊರಗಿನಿಂದ ಬರೋದ್ರೊಳಗೆ ಹುಡುಗ ಗೊಂಬೆ ಮುರ್ಕೊಂಡ್ಬಿಟ್ಟಿದ್ದ. ಆ ಗೊಂಬೆಯನ್ನು ಕೊಡಿಸಿದ ತಂದೆ ಶಾಲಾ ಮಾಸ್ತರ್ ಆಗಿದ್ದ, ಟೀಚರ್ ಆಗಿದ್ದ. ಅಂದ್ರೆ ಏನಂತ ಗೊತ್ತೇನ್ರಿ? ಮುರ್ಕೊಂಡೆಪ್ಪ ಗೊಂಬೆ. ಯಾರು ಕಲಿಸಿದ್ರಲ್ಲ ನಿನಗಿದನ್ನ? ನೋಡ್ರಿ, ಟೀಚಿಂಗ್ ಈಸ್ ಈಸ್ ಪ್ರೊಫೆಷನ್. ಯಾರು ಕಲಿಸಿದ್ರಲ್ಲ ನಿನಗಿದನ್ನ ಅಂತ. ಪೊಲೀಸರ ಮಕ್ಕಳು ಗೊಂಬೆ ಮುರಿದ್ರ ಪೊಲೀಸ್ ಏನಂತ? ಮುರ್ಕೊಂಡೆಪ್ಪ ಗೊಂಬೆ, ಒಳಗಾಗ ಬರೋಲ್ಲ ನೀನು. ಇಂಜಿನಿಯರ್ ಮಗ ಗೊಂಬೆ ಮುರಿದ್ರೆ ಮುರ್ಕೊಂಡೆಪ್ಪ ಗೊಂಬೆ, ಜೋಡ್ಸೋದನ್ನ ಮತ್ತೆ ತಗೋ ಫೆವಿಕಾಲ್ ಅದು ನೋಡಲ್ಲೇ. ಕನ್ಸ್ಟ್ರಕ್ಷನ್ ಆಫ್ ಡ್ಯೂಟಿ. ವಕೀಲ ಮಕ್ಕಳು ಗೊಂಬೆ ಮುರಿದ್ರೆ ಮುರ್ಕೊಂಡೆಪ್ಪ ಗೊಂಬೆ, ಅಪೀಲ ಇಲ್ಲ ನೋಡು ಮಗನ. ನೋಡ್ರಿ, ಹೌದಾ? ಎಷ್ಟು ಸ್ವಾರಸ್ಯಕರ. ಪತ್ರಕರ್ತರ ಮಕ್ಕಳು ಗೊಂಬೆ ಮುರ್ಕೊಂಡ್ರೆ, ಪತ್ರಕರ್ತರು ಬಂದಿದಾರ ಇಲ್ಲಿ? ಬಂದಿದಾರಾ? ಓಕೆ ಸರ್, ಥ್ಯಾಂಕ್ ಯು. ಪತ್ರಕರ್ತರ ಮಕ್ಕಳು ಗೊಂಬೆ ಮುರ್ಕೊಂಡ್ರೆ ಮುರ್ಕೊಂಡೆಪ್ಪ ಗೊಂಬೆ, ಬಾಕ್ಸ್ ಐಟಮ್ ನೋಡು ಮಗನ. ನೋಡೋರ ಭಾಷೆ ಇನ್ನೆಲ್ಲ ಸರಿ. ಈ ಭಟ್ರ ಜನ ಏನಂತಾರೆ, ಅಥವಾ ನಮ್ಮ ಕಡೆ ಆಚಾರ ಅಂತ ಇರ್ತಾರೆ, ನಿಮ್ಮ ಕಡೆ ಭಟ್ರ ಅಂತಾರೆ. ಭಟ್ರು ಏನಂತಾರೆ ಗೊತ್ತಾ? ಮುರ್ಕೊಂಡೆಪ್ಪ ಗೊಂಬೆ, ಉಂಡದ್ದಲ್ಲ ತಿಂದದ್ದಲ್ಲ, ಒಂದೇ ಮಾತು. ಇನ್ನು ಬಿಸ್ನೆಸ್ ಮನ್, ನಮ್ಮ ಕಡೆ ಶೆಟ್ಟಿ ಜಾಸ್ತಿ. ಈ ವೈಶ್ಯಾಸ್ ಅಂತ ಹೇಳ್ತಿಲ್ಲ, ಶೆಟ್ರು ಅಂತಾರೆ ನಮ್ಮ ಕಡೆ. ಅವರು ವ್ಯಾಪಾರ ಮಾಡೋ ಮುಖ್ಯ ಉದ್ಯೋಗ ಅವರು. ಅವ್ರೇನಂತಾರೆ ಗೊತ್ತಾ? ಕೋದಂಡರಾಮ್ ಶೆಟ್ರು ಹೊರಗಡೆಯಿಂದ ಮನೆಗೆ ಬಂದರು, ನೋಡ್ತಾರೆ ಮಗ ಗೊಂಬೆ ಮುರ್ಕೊಂಡನ. ಮುರ್ಕೊಂಡೆಪ್ಪ ಗೊಂಬೆ, ಏನು ಬಂತಪ್ಪ ಲಾಭ? ಒಂದೇ ಮಾತು, ಮುರ್ಕೊಂಡೆಪ್ಪ ಗೊಂಬೆ, ಏನು ಬಂತಪ್ಪ ಲಾಭ. ಈ ಎಲ್ಲ ವೃತ್ತಿಗಳಲ್ಲಿ ಶ್ರೇಷ್ಠತೆ ಇದೆ. ಅವರೆಲ್ಲ ತಮ್ಮ ತಮ್ಮ ವೃತ್ತಿಯಲ್ಲಿ ಪಳಗಿದವರೇ. ಅದರಲ್ಲೂ ಶ್ರೇಷ್ಠವಾದದ್ದು 3: ಪೊಲೀಸ್, ಡಾಕ್ಟ್ರು. ಯಾಕಂದರೆ ಇವರಿಗೆ ಅಪಾರ್ಚುನಿಟೀಸ್ ಜಾಸ್ತಿ ಹಾಸ್ಯವನ್ನು ಹುಟ್ಟಿಸೋ ಹಾಕೋದಕ್ಕೆ. ವ್ಯಾಪಾರಿ ಹತ್ರ ಎಂತೆಂಥ ಜನ ಬರ್ತಾರೆ, ಡಾಕ್ಟರ್ ಹತ್ರ ಎಂತೆಂಥ ಜನ ಬರ್ತಾರೆ. ನೋಡಿ, ನೀವೆಲ್ಲ ಸಿಟಿ ಹೆಣ್ಮಕ್ಳು, ಏನಾಗಿದೆ ಅಂತ ಡಾಕ್ಟ್ರ್ ಕೇಳ್ತಾನೆ ನಿಮಗೆ. ನೀವು ತಕ್ಷಣ ಹೇಳ್ತೀರಿ, ಸ್ವಲ್ಪ ಬ್ಯಾಕ್ ಏಕ್ ಡಾಕ್ಟ್ರೆ, ಸ್ವಲ್ಪ ಹೆಡ್ ಏಕು, ಸ್ವಲ್ಪ ಕಾಲು ಹರಿತಾ ಇದೆ, ಸ್ವಲ್ಪ ಸ್ಟಮಕ್ ಏಕು. ಅವ ಟ್ಯಾಬ್ಲೆಟ್ಸ್ ಬರೀದಾನೆ ಕೊಡ್ತಾನೆ. ಇದರಲ್ಲಿ ಏನು ವಿಶೇಷ ಇಲ್ಲ. ಹಳ್ಳಿ ಹೆಣ್ಮಕ್ಳು ಹಂಗಲ್ಲ. ಏನಾಗೈತವ ನಿನಗೆ ಅಂತ ಕೇಳಿದ್ರೆ ನೀ ಹೇಳ್ಬೇಕಪ್ಪ ಅದನ್ನು, ನಾನು ಹೇಳ್ಬೇಕಾ ನಿನಗೆ? ನೀನು ನೋಡಿ ನನಗೆ ಏನಾಗೈತೆ ಅಂತ ಹೇಳ್ಬೇಕಂತಾರೆ. ಇದು ನಿಜವಾದ ಟೆಸ್ಟಿಂಗು. ಹಂಗೋ ಬೆಣ್ಮಗಳು ಡಾಕ್ಟ್ರ್ ಹತ್ರ ಬಂದಳು. ಏನಾಗೈತವ ನಿನಗೆ ಅಂತ ಕೇಳಿ ಡಾಕ್ಟ್ರ್. ಯಪ್ಪ, ಬೇಗ ಹಿಡ್ದೈತೆ. ಹೌದಾ? ಹಾಂ, ಬೇಗ ಹೆಂಗಾಗತ್ತಾ? ಚೆಂಬುಳಿಸ್ದಂಗೆ ಆಗುತ್ತ. ಹಾಂ, ಹೆಂಗೆ ತಿಳ್ಕೊಬೇಕ್ರಿ ಡಾಕ್ಟ್ರ್? ಹಿಂಗಂದ್ರೆ ಬೇಗ ಹೆಂಗಾಗೈತೆ? ಚೆಂಬುಳಿಸ್ದಂಗೆ ಆಕೈತೆ. ತಿಳಿಲಿಲ್ಲ ಪಾಪ ಡಾಕ್ಟ್ರ್. ಇನ್ನೊಂದು ಪ್ರಶ್ನೆ ಹಾಕಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಪ್ರಶ್ನೆ ಹಾಕಿದ. ಹೌದಲ್ವಾ? ಚೆಂಬುಳಿಸ್ದಂಗೆ ಆಗತ್ತಾ? ಒಪ್ಪಿಕೊಂಡೆ. ಹಿಂಗೆ ದಿವ್ಸಕ್ಕೆ ಎಷ್ಟು ಸಲ ಆಗತ್ತಾ? ತೊಳೆದ ಕೈ ಆರಂಗಿಲ್ಲ. ಹೆಂಗ ತಿಳ್ಕೊಬೇಕ್ರಿ ಅವ? ಹಾಂ, ಇವೆರಡರ ಮೇಲೆ ಲೆಕ್ಕ ಹಾಕಿ ಔಷಧ ಕೊಡ್ಬೇಕವ. ಇಷ್ಟು ಚಾಲೆಂಜಿಂಗ್ ಜಾಬ್ ಡಾಕ್ಟ್ರ್. ಹಾಂ, ಹಾಗಾದ್ರೆ ಡಾಕ್ಟ್ರ್ ಹೆಚ್ಚು, ಪೊಲೀಸ್ ಹೆಚ್ಚು, ವಕೀಲ್ ಹೆಚ್ಚು. ಒಂದು ಸಾರಿ ಫೈಟಿಂಗ್ ಬಂತು 3 ಜನರಿಗೆ. ಮನೆ ಮುಂದೆ ಕೂತಿದ್ರು, ಲೈಟಾಗಿ ಡ್ರಿಂಕ್ಸ್ ತೊಗೊಂಡಿದ್ರು. ಒಮ್ಮಿಂದೊಮ್ಮೆಲೆ ಪೊಲೀಸ್ ಹತ್ನಿ ಅಂತ. ನಾನು ಹೆಚ್ಚು ಹೊನ್ನಾವರಕ್ಕೆ. ಎದಕ್ಕಪ್ಪ? ಸುಮ್ಮನೆ ಕುಂತವ್ರನ್ನ ಒಳಗಾಗ್ತು ನಾನು. ಎದಕ್ಕಂತ ಕೇಳಿದ್ರೆ ಮತ್ತೆ ಓದಿದ್ದೀನಿ. ಅದಕ್ಕೆ ನಾನು ಹೆಚ್ಚು, ನಂಗೆ ಜನ ಹೆದರ್ತಾರ ಅಂದವ ಪೊಲೀಸ. ಸರಿಯಪ್ಪ, ನೀ ಎಷ್ಟು ದಿವ್ಸ ಒಳಗೆ ಇಡುವಂತೆ ಅವನ್ನ? ವಕೀಲ್ ಕೇಳಿದೆ, ಲಾಯರ್. 8 ದಿವಸ. ಆಮೇಲೆ ಕೋರ್ಟಿಗೆ ತರ್ಬೇಕು ಅವನ್ನ. ಅಲ್ಲಿ ವಾದ ಮಾಡಿ ನಾ ಬಿಡಿಸ್ತೀನಿ ಅವನ್ನ. ಹೌದಪ್ಪ, ನಾವು ಅದ್ರೊಳಗೆ ಹಾಕ್ತೀನಿ, ನೀವು ಬಿಡಿಸ್ತೀನಿ. ಅವ ಡಾಕ್ಟರ್ ಅದ ನೋಡಿ, ಹುಚ್ಚೊಳ ಮಗ. ಇವಾಗ ಯಾರ್ಯಾರು ಅನ್ಸಂಗಿಲ್ಲ. ಇವ ಫೇಲು, ಸಮಾಜಕ್ಕೆ ಇವ ಉಪಯೋಗ ಇಲ್ಲ ಅಂದ್ರು. ಡಾಕ್ಟ್ರ್ ಹೇಳ್ದ, ನಿಮ್ಮಿಬ್ಬರಿಗಿಂತ ನಾ ಹೆಚ್ಚು. ಹೆಂಗೆ? ನೀ ಸುಮ್ಮನೆ ಅದ್ರೊಳಗೆ ಹಾಕ್ತೀನಿ, ನೀ ಸುಮ್ಕೆ ಅವ್ರು ಬಿಡಿಸ್ಕೊಂಬರ್ತೀನಿ. ನಿಮ್ಮಿಬ್ಬರಿಗೂ ತಲೆ ಕೆಟ್ಟೈತೆ ಅಂತ ಸರ್ಟಿಫಿಕೇಟ್ ಕೊಟ್ರೆ ಮುಗ್ದ ಹೋತಲ್ಲ ಕತ್ತಿ. ಕೇಸ ಸ್ಟ್ಯಾಂಡ್ ಆಗೋದು. ಅದಕ್ಕೆ ನಾನು ಹೆಚ್ಚು ನೀನು ಹೆಚ್ಚು ಅಂತ ಬಡ್ದಾಡಬಾರ್ದ್ರಿ. ಎಲ್ಲ ವೃತ್ತಿಯವರು ಹೆಚ್ಚೆ. ಇನ್ನು ಕೆಲವರು ಯಾವ ವೃತ್ತಿ ಮಾಡ್ತಿರ್ತಾರೋ ಅದೇ ಮಾತಾಡ್ತಾರೆ. ಈಗ ಚಪ್ಪಲಿ ಹೊಲಿಯೋನು ಇರ್ತಾನೆ, ಅವನ ಹತ್ರ ನೀವು ಹೋಗ್ರಿ, ಅವನದೇ ಆದಂಥ ಭಾಷೆ ಇರ್ತದೆ. ಅದನ್ನು ತಿದ್ದಬಾರ್ದು ನಾವು. ಅವನ ಮಾತುಗಳನ್ನ ಹಾಗೇ ಆಸ್ವಾದಿಸ್ಬೇಕು. ಅದು ನಿಜವಾದಂಥ ನಾಗರಿಕತೆ, ಹಾಸ್ಯ ಪ್ರಜ್ಞೆ.